ಹಾಸನದಲ್ಲಿ ನಡೆದ ಜಲಸ್ಪಂದನ ಕಾರ್ಯಕ್ರಮದಲ್ಲಿ ಕೃಷ್ಣ ಬೈರೇಗೌಡರು ಜೆಸ್ಕಾಂ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕೃಷ್ಣ ಬೈರೇಗೌಡರು ಜನರ ಸಮಸ್ಯೆ ಇತ್ಯರ್ಥ ಮಾಡೋದಕ್ಕೆ ಅಧಿಕಾರಿಗಳ ಮೇಲೆ ಗರಂ ಆದ್ರು. ಜನರ ಸಮಸ್ಯೆ ಬಗ್ಗೆ ಒಮ್ಮೆ ಅರ್ಜಿ ಕೊಟ್ರೆ ಸಾಲದ, ನಿಮಗೇನು ಪ್ರತ್ಯೇಕವಾಗಿ ಅರ್ಜಿ ಕೊಡಬೇಕಾ ಅಂತ ಹೇಳಿ ಆಕ್ರೋಶವನ್ನ ಹೊರಹಾಕಿದ್ರು. ಅವ್ರೇನೋ ತಪ್ಪು ಮಾಡಿದ್ರು, ಅರ್ಜಿ ಕೊಟ್ರೆ ನಿಮ್ಗೆ ಒಂದು ಸಪ್ರೇಟ್ ಅರ್ಜಿ ಕೊಡ್ಬೇಕು. ಯಾಕಂದ್ರೆ ನೀ ನಮ್ಮ ಅಪ್ಪನ ಮಿನಿಸ್ಟ್ರಿಗೆ ಅರ್ಜಿ ಕೊಟ್ಬಿಟ್ರೆ ನಾನೇನ ತಿಳ್ಕೊಂಡಿದ್ದೀನಿ. ಹಾಸನದಲ್ಲಿ ನಡೆದ ಜಲಸ್ಪಂದನ ಕಾರ್ಯಕ್ರಮದಲ್ಲಿ ಕೃಷ್ಣ ಬೈರೇಗೌಡರು ಜೆಸ್ಕಾಂ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕೃಷ್ಣ ಬೈರೇಗೌಡರು ಜನರ ಸಮಸ್ಯೆ ಇತ್ಯರ್ಥ ಮಾಡೋದಕ್ಕೆ ಅಧಿಕಾರಿಗಳ ಮೇಲೆ ಗರಂ ಆದ್ರು. ಜನರ ಸಮಸ್ಯೆ ಬಗ್ಗೆ ಒಮ್ಮೆ ಅರ್ಜಿ ಕೊಟ್ರೆ ಸಾಲದ, ನಿಮಗೇನು ಪ್ರತ್ಯೇಕವಾಗಿ ಅರ್ಜಿ ಕೊಡಬೇಕಾ ಅಂತ ಹೇಳಿ ಆಕ್ರೋಶವನ್ನ ಹೊರಹಾಕಿದ್ರು. ಅವ್ರೇನೋ ತಪ್ಪು ಮಾಡಿದ್ರು, ಅರ್ಜಿ ಕೊಟ್ರೆ ನಿಮ್ಗೆ ಒಂದು ಸಪ್ರೇಟ್ ಅರ್ಜಿ ಕೊಡ್ಬೇಕು. ಯಾಕಂದ್ರೆ ನೀ ನಮ್ಮ ಅಪ್ಪನ ಮಿನಿಸ್ಟ್ರಿಗೆ ಅರ್ಜಿ ಕೊಟ್ಬಿಟ್ರೆ ನಾನೇನ ತಿಳ್ಕೊಂಡಿದ್ದೀನಿ. ಹಾಸನದಲ್ಲಿ ನಡೆದ ಜಲಸ್ಪಂದನ ಕಾರ್ಯಕ್ರಮದಲ್ಲಿ ಕೃಷ್ಣ ಬೈರೇಗೌಡರು ಜೆಸ್ಕಾಂ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕೃಷ್ಣ ಬೈರೇಗೌಡರು ಜನರ ಸಮಸ್ಯೆ ಇತ್ಯರ್ಥ ಮಾಡೋದಕ್ಕೆ ಅಧಿಕಾರಿಗಳ ಮೇಲೆ ಗರಂ ಆದ್ರು. ಜನರ ಸಮಸ್ಯೆ ಬಗ್ಗೆ ಒಮ್ಮೆ ಅರ್ಜಿ ಕೊಟ್ರೆ ಸಾಲದ, ನಿಮಗೇನು ಪ್ರತ್ಯೇಕವಾಗಿ ಅರ್ಜಿ ಕೊಡಬೇಕಾ ಅಂತ ಹೇಳಿ ಆಕ್ರೋಶವನ್ನ ಹೊರಹಾಕಿದ್ರು. ಅವ್ರೇನೋ ತಪ್ಪು ಮಾಡಿದ್ರು, ಅರ್ಜಿ ಕೊಟ್ರೆ ನಿಮ್ಗೆ ಒಂದು ಸಪ್ರೇಟ್ ಅರ್ಜಿ ಕೊಡ್ಬೇಕು. ಯಾಕಂದ್ರೆ ನೀ ನಮ್ಮ ಅಪ್ಪನ ಮಿನಿಸ್ಟ್ರಿಗೆ ಅರ್ಜಿ ಕೊಟ್ಬಿಟ್ರೆ ನಾನೇನ ತಿಳ್ಕೊಂಡಿದ್ದೀನಿ. ಹಾಸನದಲ್ಲಿ ನಡೆದ ಜಲಸ್ಪಂದನ ಕಾರ್ಯಕ್ರಮದಲ್ಲಿ ಕೃಷ್ಣ ಬೈರೇಗೌಡರು ಜೆಸ್ಕಾಂ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕೃಷ್ಣ ಬೈರೇಗೌಡರು ಜನರ ಸಮಸ್ಯೆ ಇತ್ಯರ್ಥ ಮಾಡೋದಕ್ಕೆ ಅಧಿಕಾರಿಗಳ ಮೇಲೆ ಗರಂ ಆದ್ರು. ಜನರ ಸಮಸ್ಯೆ ಬಗ್ಗೆ ಒಮ್ಮೆ ಅರ್ಜಿ ಕೊಟ್ರೆ ಸಾಲದ, ನಿಮಗೇನು ಪ್ರತ್ಯೇಕವಾಗಿ ಅರ್ಜಿ ಕೊಡಬೇಕಾ ಅಂತ ಹೇಳಿ ಆಕ್ರೋಶವನ್ನ ಹೊರಹಾಕಿದ್ರು. ಅವ್ರೇನೋ ತಪ್ಪು ಮಾಡಿದ್ರು, ಅರ್ಜಿ ಕೊಟ್ರೆ ನಿಮ್ಗೆ ಒಂದು ಸಪ್ರೇಟ್ ಅರ್ಜಿ ಕೊಡ್ಬೇಕು. ಯಾಕಂದ್ರೆ ನೀ ನಮ್ಮ ಅಪ್ಪನ ಮಿನಿಸ್ಟ್ರಿಗೆ ಅರ್ಜಿ ಕೊಟ್ಬಿಟ್ರೆ ನಾನೇನ ತಿಳ್ಕೊಂಡಿದ್ದೀನಿ. ಹಾಸನದಲ್ಲಿ ನಡೆದ ಜಲಸ್ಪಂದನ ಕಾರ್ಯಕ್ರಮದಲ್ಲಿ ಕೃಷ್ಣ ಬೈರೇಗೌಡರು ಜೆಸ್ಕಾಂ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕೃಷ್ಣ ಬೈರೇಗೌಡರು ಜನರ ಸಮಸ್ಯೆ ಇತ್ಯರ್ಥ ಮಾಡೋದಕ್ಕೆ ಅಧಿಕಾರಿಗಳ ಮೇಲೆ ಗರಂ ಆದ್ರು. ಜನರ ಸಮಸ್ಯೆ ಬಗ್ಗೆ ಒಮ್ಮೆ ಅರ್ಜಿ ಕೊಟ್ರೆ ಸಾಲದ, ನಿಮಗೇನು ಪ್ರತ್ಯೇಕವಾಗಿ ಅರ್ಜಿ ಕೊಡಬೇಕಾ ಅಂತ ಹೇಳಿ ಆಕ್ರೋಶವನ್ನ ಹೊರಹಾಕಿದ್ರು. ಅವ್ರೇನೋ ತಪ್ಪು ಮಾಡಿದ್ರು, ಅರ್ಜಿ ಕೊಟ್ರೆ ನಿಮ್ಗೆ ಒಂದು ಸಪ್ರೇಟ್ ಅರ್ಜಿ ಕೊಡ್ಬೇಕು. ಯಾಕಂದ್ರೆ ನೀ ನಮ್ಮ ಅಪ್ಪನ ಮಿನಿಸ್ಟ್ರಿಗೆ ಅರ್ಜಿ ಕೊಟ್ಬಿಟ್ರೆ ನಾನೇನ ತಿಳ್ಕೊಂಡಿದ್ದೀನಿ. ಹಾಸನದಲ್ಲಿ ನಡೆದ ಜಲಸ್ಪಂದನ ಕಾರ್ಯಕ್ರಮದಲ್ಲಿ ಕೃಷ್ಣ ಬೈರೇಗೌಡರು ಜೆಸ್ಕಾಂ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕೃಷ್ಣ ಬೈರೇಗೌಡರು ಜನರ ಸಮಸ್ಯೆ ಇತ್ಯರ್ಥ ಮಾಡೋದಕ್ಕೆ ಅಧಿಕಾರಿಗಳ ಮೇಲೆ ಗರಂ ಆದ್ರು.
ಜನರ ಸಮಸ್ಯೆ ಬಗ್ಗೆ ಒಮ್ಮೆ ಅರ್ಜಿ ಕೊಟ್ಟರೆ ಸಾಲದ, ನಿಮಗೇನು ಪ್ರತ್ಯೇಕವಾಗಿ ಅರ್ಜಿ ಕೊಡಬೇಕಾ ಅಂಥೇಳಿ ಆಕ್ರೋಶವನ್ನು ಹೊರಹಾಕಿದರು. ನಾನು ಗೋಡೆಗೆ ಮಾತಾಡ್ತಾ ಇದ್ದೀನಿ. ಏನೇನೋ ದಾಖಲಾತಿಗಳು ಮಾತಾಡ್ತಾ ಇದ್ದೀನಿ. ದಾಖಲಾತಿಗಳು ಏನೇನು ಹೋಗ್ರಿ, ಸುಮ್ಮನೆ ಹೋಗ್ರಿ, ಕಳೆದು ಹೋಗ್ರಿ ಅಂತ ನಿಮ್ಮನ್ನ ಅಪಾಯಿಂಟ್ ಮಾಡಿ ನಿಮ್ಮತ್ರ ಸಿಕ್ಕಾಕೊಂಡು ಕಾಯ್ತಾ ಇದ್ದಾರೆ. ಕರ್ಮ ಅವ್ರೇನೋ ತಪ್ಪು ಮಾಡಿದ್ರು. ಅರ್ಜಿ ಕೊಟ್ಮೇಲೆ ನಿಮ್ಗೆ ಬಂದು ಸಪ್ರೇಟ್ ಅರ್ಜಿ ಕೊಡ್ಬೇಕು. ಯಾಕಂದ್ರೆ ನೀನ್ ನಮ್ಮ ಅಪ್ಪನ ಮಿನಿಸ್ಟ್ರಿಗೆ ಅರ್ಜಿ ಕೊಟ್ಬಿಟ್ರೆ ನಾನೇ ತಿಳ್ಕೊಂಡಿದ್ದೀನಿ. ಹಾಸನದಲ್ಲಿ ನಡೆದ ಜಲಸ್ಪಂದನ ಕಾರ್ಯಕ್ರಮದಲ್ಲಿ ಕೃಷ್ಣ ಬೈರೇಗೌಡರು ಜೆಸ್ಕಾಂ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕೃಷ್ಣ ಬೈರೇಗೌಡರು ಜನರ ಸಮಸ್ಯೆ ಇತ್ಯರ್ಥ ಮಾಡೋದಕ್ಕೆ ಅಧಿಕಾರಿಗಳ ಮೇಲೆ ಗರಂ ಆದ್ರು. ಜನರ ಸಮಸ್ಯೆ ಬಗ್ಗೆ ಒಮ್ಮೆ ಅರ್ಜಿ ಕೊಟ್ಟರೆ ಸಾಲದ, ನಿಮಗೇನು ಪ್ರತ್ಯೇಕವಾಗಿ ಅರ್ಜಿ ಕೊಡಬೇಕಾ ಅಂಥೇಳಿ ಆಕ್ರೋಶವನ್ನು ಹೊರಹಾಕಿದರು. ನಾನು ಗೋಡೆಗೆ ಮಾತಾಡ್ತಾ ಇದ್ದೀನಿ. ಏನೇನೋ ದಾಖಲಾತಿಗಳು ಮಾತಾಡ್ತಾ ಇದ್ದೀನಿ. ದಾಖಲಾತಿಗಳು ಏನೇನು ಹೋಗ್ರಿ, ಸುಮ್ಮನೆ ಹೋಗ್ರಿ, ಕಳೆದು ಹೋಗ್ರಿ ಅಂತ ನಿಮ್ಮನ್ನ ಅಪಾಯಿಂಟ್ ಮಾಡಿ ನಿಮ್ಮತ್ರ ಸಿಕ್ಕಾಕೊಂಡು ಕಾಯ್ತಾ ಇದ್ದಾರೆ. ಕರ್ಮ ಅವ್ರೇನೋ ತಪ್ಪು ಮಾಡಿದ್ರು. ಅರ್ಜಿ ಕೊಟ್ಮೇಲೆ ನಿಮ್ಗೆ ಬಂದು ಸಪ್ರೇಟ್ ಅರ್ಜಿ ಕೊಡ್ಬೇಕು. ಯಾಕಂದ್ರೆ ನೀನ್ ನಮ್ಮ ಅಪ್ಪನ ಮಿನಿಸ್ಟ್ರಿಗೆ ಅರ್ಜಿ ಕೊಟ್ಬಿಟ್ರೆ ನಾನೇ ತಿಳ್ಕೊಂಡಿದ್ದೀನಿ. ಹಾಸನದಲ್ಲಿ ನಡೆದ ಜಲಸ್ಪಂದನ ಕಾರ್ಯಕ್ರಮದಲ್ಲಿ ಕೃಷ್ಣ ಬೈರೇಗೌಡರು ಜೆಸ್ಕಾಂ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕೃಷ್ಣ ಬೈರೇಗೌಡರು ಜನರ ಸಮಸ್ಯೆ ಇತ್ಯರ್ಥ ಮಾಡೋದಕ್ಕೆ ಅಧಿಕಾರಿಗಳ ಮೇಲೆ ಗರಂ ಆದ್ರು. ಜನರ ಸಮಸ್ಯೆ ಬಗ್ಗೆ ಒಮ್ಮೆ ಅರ್ಜಿ ಕೊಟ್ಟರೆ ಸಾಲದ, ನಿಮಗೇನು ಪ್ರತ್ಯೇಕವಾಗಿ ಅರ್ಜಿ ಕೊಡಬೇಕಾ ಅಂಥೇಳಿ ಆಕ್ರೋಶವನ್ನು ಹೊರಹಾಕಿದರು. ನಾನು ಗೋಡೆಗೆ ಮಾತಾಡ್ತಾ ಇದ್ದೀನಿ. ಏನೇನೋ ದಾಖಲಾತಿಗಳು ಮಾತಾಡ್ತಾ ಇದ್ದೀನಿ. ದಾಖಲಾತಿಗಳು ಏನೇನು ಹೋಗ್ರಿ, ಸುಮ್ಮನೆ ಹೋಗ್ರಿ, ಕಳೆದು ಹೋಗ್ರಿ ಅಂತ ನಿಮ್ಮನ್ನ ಅಪಾಯಿಂಟ್ ಮಾಡಿ ನಿಮ್ಮತ್ರ ಸಿಕ್ಕಾಕೊಂಡು ಕಾಯ್ತಾ ಇದ್ದಾರೆ. ಕರ್ಮ ಅವ್ರೇನೋ ತಪ್ಪು ಮಾಡಿದ್ರು. ಅರ್ಜಿ ಕೊಟ್ಮೇಲೆ ನಿಮ್ಗೆ ಬಂದು ಸಪ್ರೇಟ್ ಅರ್ಜಿ ಕೊಡ್ಬೇಕು. ಯಾಕಂದ್ರೆ ನೀನ್ ನಮ್ಮ ಅಪ್ಪನ ಮಿನಿಸ್ಟ್ರಿಗೆ ಅರ್ಜಿ ಕೊಟ್ಬಿಟ್ರೆ ನಾನೇ ತಿಳ್ಕೊಂಡಿದ್ದೀನಿ. ಹಾಸನದಲ್ಲಿ ನಡೆದ ಜಲಸ್ಪಂದನ ಕಾರ್ಯಕ್ರಮದಲ್ಲಿ ಕೃಷ್ಣ ಬೈರೇಗೌಡರು ಜೆಸ್ಕಾಂ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕೃಷ್ಣ ಬೈರೇಗೌಡರು ಜನರ ಸಮಸ್ಯೆ ಇತ್ಯರ್ಥ ಮಾಡೋದಕ್ಕೆ ಅಧಿಕಾರಿಗಳ ಮೇಲೆ ಗರಂ ಆದ್ರು. ಜನರ ಸಮಸ್ಯೆ ಬಗ್ಗೆ ಒಮ್ಮೆ ಅರ್ಜಿ ಕೊಟ್ಟರೆ ಸಾಲದ, ನಿಮಗೇನು ಪ್ರತ್ಯೇಕವಾಗಿ ಅರ್ಜಿ ಕೊಡಬೇಕಾ ಅಂಥೇಳಿ ಆಕ್ರೋಶವನ್ನು ಹೊರಹಾಕಿದರು. ನಾನು ಗೋಡೆಗೆ ಮಾತಾಡ್ತಾ ಇದ್ದೀನಿ. ಏನೇನೋ ದಾಖಲಾತಿಗಳು ಮಾತಾಡ್ತಾ ಇದ್ದೀನಿ. ದಾಖಲಾತಿಗಳು